ಹೆತ್ತವರನ್ನೇ ಕೊಂದಂತ ಶ್ವೇತಾಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ತಂದೆ ತಾಯಿ ತಂಗಿಯನ್ನ ಕೊಂದಿದ್ದಂತ ಶ್ವೇತಾಗೆ ಈಗ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಶ್ವೇತಾ ಹೇಳಿಕೆ ಮೇಲೆ ಪೊಲೀಸರಿಗೆ ಈಗ ಅನುಮಾನ ಶುರುವಾಗಿದೆ. ಏನೆಲ್ಲ ಹೇಳಿಕೆಯನ್ನ ಶ್ವೇತಾ ಕೊಡ್ತಾ ಇದ್ದಾಳೆ ಅದೆಲ್ಲದರ ಮೇಲೂ ಅನುಮಾನ. ನಿನ್ನೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಆಕೆ ಪೊಲೀಸರ ಬಳಿಗೆ ಬಿದ್ದಿದ್ದಾಳೆ. ಮೂವರನ್ನ ನಾನೇ ಕೊಂದಿದ್ದು, ಕೆನತ್ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಬಾಯ್ ಫ್ರೆಂಡ್ನ ಪಾತ್ರ ಏನೇನು ಇಲ್ಲ ಅಂತ ಇದ್ದಾಳೆ ಶ್ವೇತಾ. ಕೆನತ್ ವಿರುದ್ಧ ಇದೆ ತಂದೆ ಡೈಯಿಂಗ್ ಡಿಕ್ಲರೇಷನ್ ಆಧಾರದಲ್ಲಿ ಕೆನತ್ ಆರೋಪಿ ಆಗಿದ್ದಾನೆ. ಈಗ ಗೆಳೆಯನನ್ನ ಬಚಾವ್ ಮಾಡುವ ಪ್ಲಾನ್ ಮಾಡಿದ್ಲ ಶ್ವೇತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಕೆನತ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾರೆ ಪೊಲೀಸರು. ಕೇವಲ ಶ್ವೇತಾ ಮಾತ್ರ ಪೊಲೀಸರ ಬಲೆಗೆ ಬಿದ್ದಿರೋದು, ಇನ್ನು ಕೆನತ್ ಬಿದ್ದಿಲ್ಲ. ಕಳೆದ ಸೋಮವಾರ ತಂದೆ ತಾಯಿ ಸಹೋದರಿಯನ್ನ ಕೊಂದು ಅಪಾರ್ಟ್ಮೆಂಟ್ ಮೇಲಕ್ಕೆ ಹೋಗಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಆಗಿ ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ಬಂದು ಅಲ್ಲಿಂದ ಬಾಯ್ ಫ್ರೆಂಡ್ ಜೊತೆ ಶ್ವೇತಾ ಎಸ್ಕೇಪ್ ಆಗಿದ್ಲು. ತನಗೇನು ಗೊತ್ತಿಲ್ಲ ಅನ್ನೋ ಥರ ಡಿಜಿಟಲ್ ಎವಿಡೆನ್ಸ್ನೂ ಬಿಟ್ಟಿಲ್ಲ. ಯಾವುದೇ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿ ಆ್ಯಪ್ಗಳನ್ನ ಕೂಡ ಯೂಸ್ ಮಾಡಿಲ್ಲ. ಬಟ್ ನಿನ್ನೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಆಕೆ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಈಗ ಪೊಲೀಸರ ವಿಚಾರಣೆ ವೇಳೆ ಬಾಯ್ ಫ್ರೆಂಡ್ನ ಪಾತ್ರ ಏನು ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದು ಗೆಳೆಯರನ್ನ ಬಚಾವ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ಲ ಶ್ವೇತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಬಟ್ ಶ್ವೇತಾಳ ತಂದೆ ಸೋಮ್ ಸುಂದರ್ ಇದಾರಲ್ಲ, ಅವರು ಡೈಯಿಂಗ್ ಡಿಕ್ಲರೇಷನ್ ನಲ್ಲಿ ಕೆನತ್ ಬಗ್ಗೆ ಮಾತನಾಡಿದ್ದಾರೆ. ಈಗ ಅದನ್ನ ಆಧರಿಸಿ ಬಾಯ್ ಫ್ರೆಂಡ್ ಅರ್ಥಾತ್ ಶ್ವೇತಾಳ ಪ್ರಿಯಕರ ಬಾಯ್ ಫ್ರೆಂಡ್ ಆತನನ್ನ ಕೂಡ ಆರೋಪಿ ಮಾಡಲಿಕ್ಕೆ ಪೊಲೀಸರು ಪ್ಲಾನ್ನ ಮಾಡ್ಕೊಳ್ತಾ ಇದ್ದಾರೆ. ಮೂವರನ್ನ ಕೊಂದಿದ್ಯಾರು? ತಂದೆ ತಾಯಿ ತಂಗಿಯನ್ನ ನಾನೇ ಕೊಂದಿದ್ದು ಅಂತ ಶ್ವೇತಾ ಹೇಳ್ತಾ ಇದ್ದಾಳೆ. ಕೊಲೆ ಆರೋಪಿತೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಆಕೆಯನ್ನು ಬಂಧಿಸಲಾಗಿದೆ. ನೋಡಿ, ಇದು ಶ್ವೇತಾ ಮತ್ತೆ ಕೆನತ್ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮೊದಲನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಇದು ಕೊಲೆ ಮಾಡಿದ ಬಳಿಕ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಿಗಿದು ಅಲ್ಲಿಂದ ಬೇಸ್ಮೆಂಟ್ಗೆ ಬಂದು ಎಸ್ಕೇಪ್ ಆಗ್ತಾ ಇರೋದು ಬಾಯ್ ಫ್ರೆಂಡ್ ಜೊತೆ. ಮತ್ತೊಂದು ಫೋಟೋ, ಅದೇ ಡ್ರೆಸ್, ರೆಡ್ ಕಲರ್ ಟಾಪ್ ಹಾಕಿದಾಳಲ್ಲ ಶ್ವೇತಾ. ಕೆನತ್ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕಿದ್ದಾನೆ. ಸೊ ಮೊದಲನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ನಿಂದ ಆಚೆ ಬರುವಂಥದ್ದು ಇದು CCTV ದೃಶ್ಯ. ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಮಾಡಿ ಪ್ರಿಯಕರನ ಜೊತೆ ಅಲ್ಲಿಂದ ಬೇಸ್ಮೆಂಟ್ಗೆ ಬಂದು ತಾನೇನು ಮಾಡೇ ಇಲ್ಲ ಅನ್ನೋದನ್ನ ಗೊತ್ತಾಗದಿರೋ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಆಕೆ ಎಸ್ಕೇಪ್ ಆಗಿದ್ಲು. ಇನ್ನು ಎರಡನೇ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು CCTV ದೃಶ್ಯಾವಳಿಗಳನ್ನು ಜಾಲಾಡಿದಾಗ ಸಿಕ್ಕಿರುವಂಥ ಫೋಟೋ. ಪ್ರಾಬಬ್ಲಿ ಅದನ್ನು ಫ್ರೀಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದಾರೆ. ಸೊ ತಂದೆಯ ಡೈಯಿಂಗ್ ಡಿಕ್ಲರೇಷನಲ್ಲಿ ಕೆನತ್ ಹೆಸರಿದೆ. ಶ್ವೇತಾಳ ವಿಚಾರಣೆ ವೇಳೆ ಬಾಯ್ ಫ್ರೆಂಡ್ಗೂ ಈ ಕೊಲೆಗಳಿಗೂ ಏನು ಸಂಬಂಧನೇ ಇಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ. ನೋಡಿ, ಕೆನತ್ ಜೊತೆ ಬಂದಿರುವಂಥ ಒಂದು ವಾಹನದಲ್ಲಿ ಬಂದಿರುವಂಥ ಫೋಟೋ. ಕೆನತ್ ಆರೋಪಿ ಈಗ ನೇರವಾಗಿ ಒಂದು ಬ್ಯಾಗನ್ನು ಎತ್ಕೊಂಡು ಶ್ವೇತಾ ಹೊರಟಿರೋದು. ಇದು ಒಂದು CCTV ಫುಟೇಜ್. ನೋಡಿ, ಒಂದು ಗಾಡೀಲಿ ಬರ್ತಾರೆ, ಮೋಸ್ಟ್ ಪ್ರಾಬ್ಲಿ ಡಿಯೋ. ಆ ಗಾಡಿನಲ್ಲಿ ಬಂದು ಗೆಳೆಯನ ಜೊತೆ ಇಳಿದು ಗೆಳೆಯನ ಹತ್ರ ಮಾತಾಡಿ ಆನಂತರ ಅಲ್ಲಿಂದ ಇಬ್ಬರು ಬೇರೆ ಆಗಿದ್ದಾರೆ. ಈಗ ಕೆನತ್ ಸಿಕ್ಕಿಲ್ಲ. ಕೆನತ್ ಎಲ್ಲಿ ಅಂತ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಬಟ್ ಶ್ವೇತಾ ಮಾತ್ರ ಪೊಲೀಸರ ಬಲೆಗೆ ಸಿಕ್ಕಿರೋದು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಬೆಂಗಳೂರಿನ KR ಪುರಂ ತ್ರಿವಳಿ ಕೊಲೆ ಪ್ರಕರಣ ಶ್ವೇತಾ ಈಗ ಬಂಧನಕ್ಕೊಳಗಾಗಿದ್ದಾಳೆ. ಬಟ್ ವಿಚಾರಣೆ ವೇಳೆ ಆಕೆ ಹೇಳ್ತಾ ಇರೋದೇ ಬೇರೆ. ಈಗ ಕೆನತ್ ಆರೋಪಿ ಆಗ್ತಾನ ಇಲ್ವಾ ಅನ್ನೋ ಪ್ರಶ್ನೆ, ಗೆಳೆಯನನ್ನ ಕಾಪಾಡಕ್ಕೆ ಮುಂದಾಗಿದ್ದಾಳ ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ನೀಡೋದಾದ್ರೆ ಮಧುಸೂದನ್, KR ಪುರಂನ ಟ್ರಿಪಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ KR ಪುರಂ ಪೊಲೀಸರು ಆರೋಪಿ ಶ್ವೇತಾಳನ್ನ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡಿ ಆಕೆಯನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಪ್ರಮುಖವಾಗಿ ಶ್ವೇತಾ ಕೊಲೆ ಕೇಸ್ಗೂ ಕೆನತ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನೇ ಸ್ವತಃ ತಾಯಿಯನ್ನ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದೆ, ನನ್ನ ಜೀವನವನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡುವಂತ ಕೆಲಸವನ್ನ ತಾಯಿ ಮಾಡಿದ್ರು, ನನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು, ನನಗೆ ತುಂಬಾನೇ ತೊಂದರೆಯನ್ನ ಕೊಟ್ಟಿದ್ರು ಅಂತೇಳಿ ಸ್ವತಃ ಕೊಲೆಯಾದಂತ ತಾಯಿ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಶ್ವೇತಾ ಮಾಡ್ತಿದ್ರೆ. ಮತ್ತೊಂದ್ ಕಡೆ ಇಡೀ ಕೊಲೆ ಕೇಸ್ನಲ್ಲಿ ಕೆನತ್ಗೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಕೊಲೆ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಕೆನತ್ ಬ್ಲೂಟೂತ್ ಅನ್ನ ಹಾಕೊಂಡು ಆತ ವಾಶ್ರೂಮ್ ನಲ್ಲಿ ಇದ್ದ ಅಂತೇಳಿ ಒಂದ್ ಕಡೆ ಪ್ರಿಯಕರನನ್ನ ಬಚಾವ್ ಮಾಡುವಂತ ಕೆಲಸವನ್ನ ಶ್ವೇತಾ ಮಾಡಿದ್ರೆ, ಮತ್ತೊಂದ್ ಕಡೆ ಇಡೀ ಕೊಲೆ ಪ್ರಕರಣದಲ್ಲಿ ನಾನೇ ಮಾಡಿದೆ ಅನ್ನೋ ವಿಚಾರವನ್ನ ಶ್ವೇತಾ ಹೇಳ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಘಟನೆ ನಡೆದಂತ ದಿನ, ಅವತ್ತಿನ ದಿನ
ಶ್ವೇತಾರನ ತಾಯಿ ಮುತ್ತುಲಕ್ಷ್ಮಿ ಏನಿದ್ದಾರೆ, ಮುತ್ತುಲಕ್ಷ್ಮಿ ಬ್ಯಾಂಕ್ ನ ನೋಟಿಸ್ ಇಟ್ಕೊಂಡು ಶ್ವೇತಾರನ ಆಕೆ ವಾಸವಾಗಿದ್ದಂತ ಅಪಾರ್ಟ್ಮೆಂಟ್ ಗೆ ಬರುವಂತ ಕೆಲಸವನ್ನು ಮಾಡ್ತಾರೆ. ಈ ಹಿಂದೆ ಶ್ವೇತಾ ಬ್ಯಾಂಕ್ ನಿಂದ ಲೋನ್ ಅನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ತಂದೆ ತಾಯಿ ವಾಸವಿದ್ದಂತ ಅಡ್ರೆಸ್ ಅನ್ನ ಕೊಟ್ಟಿರ್ತಾಳೆ. ಹೀಗಾಗಿ ಬ್ಯಾಂಕ್ ನಿಂದ ಪಡ್ಕೊಂಡಂತ ಸಾಲವನ್ನ ಮರುಪಾವತಿ ಮಾಡುವಂತೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಬ್ಯಾಂಕ್ ನ ಅಧಿಕಾರಿಗಳು ಮಾಡಿರ್ತಾರೆ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುತ್ತುಲಕ್ಷ್ಮಿ ಬಂದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಹಿಡಿದು ತಾಯಿಯನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಸ್ವತಃ ಶ್ವೇತಾ ಮಾಡಿದ್ರೆ, ಆದ್ರೆ ಇದಕ್ಕೂ ಕೆನತ್ಗೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಯನ್ನ ಶ್ವೇತಾ ಕೊಡ್ತಿರುವಂತದ್ದು. ಆದ್ರೆ ಇದೇ ಕೊಲೆ ಪ್ರಕರಣದಲ್ಲಿ ಹತ್ಯೆ ಆಗಿರುವಂತ ಸೋಮಸುಂದರ್ ಏನಿದ್ದಾರೆ, ಸೋಮಸುಂದರ್ ಕೊಟ್ಟಿರುವಂತಹ ಡೇಯಿಂಗ್ ಲಿಕ್ಟೇಷನ್ ಅಲ್ಲಿ ಶ್ವೇತಾ ಹಾಗೂ ಕೆನತ್ ಇಬ್ರು ಕೂಡ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ದಾರೆ ಅಂತೇಳಿ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಇಡೀ ಪ್ರಕರಣವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಶ್ವೇತಾ ಒಂದ್ ಕಡೆ ಕೆನತನ್ನ ಪ್ರಕರಣದಲ್ಲಿ ಬಚಾವ್ ಮಾಡುವಂತ ಕೆಲಸವನ್ನ ತನ್ನ ಹೇಳಿಕೆ ಮೂಲಕ ಮಾಡ್ತಿದ್ರೆ, ಮತ್ತೊಂದು ಕಡೆ ಕೊಲೆಯಾದಂತ ತಾಯಿ ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಪ್ರಕರಣದ ತನಿಖೆಯ ಭಾಗವಾಗಿ ಪೊಲೀಸ್ ಅಧಿಕಾರಿಗಳು ಇವರು ಕೊಲೆಯಾದಂತ ನಂತರದಲ್ಲಿ ಹೋದಂತ ಸಿಸಿಟಿವಿ ವಿಜುವಲ್ಸ್ ಗಳಾಗಿರ್ಬೋದು, ಜೊತೆಗೆ ಹತ್ಯೆಯಾದಂತ ನಂತರದಲ್ಲಿ ಅಪಾರ್ಟ್ಮೆಂಟ್ ಗೆ ಮತ್ತೆ ವಾಸ ಬಂದಂತ ಸಿಸಿಟಿವಿ ವಿಜುವಲ್ ಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಒಂದು ಸೂಟ್ ಕೇಸ್ ಅನ್ನ ಕೊಂಡು ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಬಂದಂತ ಸಿಸಿಟಿವಿ ವಿಜುವಲ್ ಗಳು ಕೂಡ ಸತ್ಯ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮುತ್ತುಲಕ್ಷ್ಮಿ ಅವರ ಹತ್ಯೆ ಆದಂತ ನಂತರದಲ್ಲಿ ಅದನ್ನ ಕೊಲೆಯಾದಂತ ಅಪಾರ್ಟ್ಮೆಂಟ್ ನಿಂದ ದೊಡ್ಡಾನೆ ಕುಂದಿ ಬಳಿ ಇದ್ದಂತ ಕೆನತ್ನ ಮತ್ತೊಂದು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಮಾಡ್ಲಿಕ್ಕೂ ಕೂಡ ಆರೋಪಿಗಳು ಸಿದ್ಧತೆಯನ್ನ ಮಾಡ್ಕೊಂಡ್ರ ಅನ್ನೋ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಸದ್ಯ ಕೇರ್ಪುರಂ ಸೀಗೇಹಳ್ಳಿ ಬಳಿಯಲ್ಲಿ ಲೀಸ್ಗೆ ಅಪಾರ್ಟ್ಮೆಂಟ್ ನಲ್ಲಿ ಶ್ವೇತಾ ಮತ್ತು ಕೆನತ್ ವಾಸವಿದ್ರು ಕೂಡ ಈ ಹಿಂದೆ ಅವರು ಕೆನತ್ ವಾಸವಿದ್ದಂತ ಸುಮಾರು 15,000 ಬಾಡಿಗೆ ಮನೆ ಏನಿದೆ ಅದನ್ನ ಆತ ಹಾಗೆ ಮುಂದುವರ್ಸ್ಕೊಂಡು ಬಂದಿರ್ತಾನೆ. ಹೊಸದಾಗಿ ಲೀಸ್ ನ ಮನೆಯಲ್ಲಿ ಇದ್ರು ಕೂಡ ಹಳೆ ಮನೆ ಏನಿರುತ್ತೆ ಅದನ್ನ ಬಾಡಿಗೆ ಕಟ್ಟುವಂತ ಕೆಲಸವನ್ನ ಕೆನತ್ ಮಾಡ್ತಿರ್ತಾನೆ. ಆ ಮನೆಯಲ್ಲೂ ಕೂಡ ಪೊಲೀಸರು ಹೋಗಿ ಮಾಜರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕಟರ್ಸ್ ಡ್ರಮ್ ಸೇರಿದಂತೆ ಕೆಲವೊಂದಷ್ಟು ವಸ್ತುಗಳನ್ನ ಪೊಲೀಸ್ ಅಧಿಕಾರಿಗಳು ಸೀಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಹತ್ಯೆಯಾದಂತ ನಂತರದಲ್ಲಿ ಮುತ್ತುಲಕ್ಷ್ಮಿ ಅವರ ದೇಹವನ್ನ ಸೂಟ್ ಕೇಸ್ಗೆ ತುಂಬಿ ದೊಡ್ಡಾನೆ ಕುಂದಿಯ ಮತ್ತೊಂದು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರು ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಅಂದ್ರೆ ಆರೋಪಿಗಳು ಕೇವಲ ಮುತ್ತುಲಕ್ಷ್ಮಿ ಅವರ ಹತ್ಯೆಗೆ ಪ್ಲಾನ್ ಅನ್ನ ಮಾಡಿರ್ತಾರೆ, ತದನಂತರ ಬಾಡಿಯನ್ನ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ 3 ಕೊಲೆಯನ್ನ ಮಾಡಿದ್ರು ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಧುಸೂದನ್.